ಈ ಸ್ಫಟಿಕ ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಇದೆ, ವಾಟ್ಸಪ್ ಆರ್ಡರ್ ಮಾಡಿಕೊಳ್ಳಿ. ಸಿಸ್ಟರ್ ನನಗೆ ಭಾಳ ಒಳ್ಳೇದಾಗ್ಯದ್ರಿ, ಅದಕ್ಕೆ ನಮ್ಮ ತಮ್ಮಗ ಕೊಡಿಸ್ಬೇಕಂತಂದೇಳಿ ನಮ್ಮ ಮೆಸೇಜ್ ಮಾಡಿ. ಅಸ್ಸಲಾಮಲೈಕುಂ ಸಿಸ್ಟರ್. ಸಿಸ್ಟರ್, ನಾನು ನಿಮ್ಮ ಕೈಯಿಂದ ಸ್ಫಟಿಕ ತಗೊಂಡಿದ್ದೆ ಅಲ್ಲ ಸಿಸ್ಟರ್, ಒಂದು 3 ತಿಂಗಳಾಯ್ತು. ನನಗೆ ಕಟ್ಟಿದ ಮೇಲೆ ತುಂಬಾನೇ ಒಳ್ಳೇದಾಯ್ತು. ಎಲ್ಲ ಮನೆಗೆ ಒಂದೊಂದು ವಸ್ತು ತೆಗ್ದೆ. ಅದೆಲ್ಲ ವಿಷಯ ಸಿಸ್ಟರ್. ವಿಷಯ ಏನ್ ಗೊತ್ತಾ, ಫುಲ್ ಕರ್ತಾ ಉಂಟು ಸಿಸ್ಟರ್. ಇಷ್ಟು ದೊಡ್ಡ ಕಾಲು ಇಷ್ಟು ಚಿಕ್ಕ ಆಗ್ತಾ ಉಂಟು. ಅದೇನು ಪ್ರಾಬ್ಲಮ್ ಆಗ್ತದೆ ಸಿಸ್ಟರ್? ತೆಗಿಬೇಕದು. ಎಂತ ಒಂದು ವಾಯ್ಸ್ ಬಿಡಿ ಆಯ್ತಾ? ಆಯ್ತು ಸಿಸ್ಟರ್, ಅಸ್ಸಲಾಮ್ ಅಲೈಕುಂ. ಸಿಸ್ಟರ್, ಕಟ್ಟಿದ ಮೇಲೆ ನನಗೆ ತುಂಬಾನೇ ಒಳ್ಳೇದಾಗಿದೆ ಸಿಸ್ಟರ್. ಏನ್ ಗೊತ್ತಾ, ಒಂದೊಂದು ಕಷ್ಟ ನನಗೆ ಕಳೆದು ಹೋಗ್ತಾ ಇದೆ. ತುಂಬಾನೇ ಕಷ್ಟ ಇತ್ತು, ಕಷ್ಟ ಒಂದೊಂದೇ ಕಳೆದು ಹೋಗ್ತಾ ಇದೆ. ನನಗೆ ಈಗ ಏನಾಯ್ತು, ಅದು ಕರ್ಗ್ತಾ ಉಂಟು. ನೀವು ಕಳಿಸಿದ ತುಂಬೋದು ಇಷ್ಟು ದೊಡ್ಡ ಇತ್ತಲ್ಲ, ಇವತ್ತು 3 ತಿಂಗಳಾಯ್ತು, ಕರ್ಗ್ತಾ ಉಂಟು, ಚಿಕ್ಕ ಚಿಕ್ಕ ಆಗ್ತಾ ಉಂಟು. ಏನು ಪ್ರಾಬ್ಲಮ್ ಆಗ್ತದ ಅಲ್ಲ, ತೆಗಿಬೇಕಂತ ನಾನು ನಿಮಗೆ ವಾಯ್ಸ್ ಬಿಟ್ಟೆ ಸಿಸ್ಟರ್. ಆಯ್ತು ಸಿಸ್ಟರ್, ಓಕೆ. ಸಿಸ್ಟರ್, ನನಗೆ ಭಾಳ ಒಳ್ಳೇದಾಗ್ಯದ್ರಿ, ಅದಕ್ಕೆ ನಮ್ಮ ತಮ್ಮಗ ಕೊಡಿಸ್ಬೇಕಂತಂದೇಳಿ ನಮ್ಮ ಮೆಸೇಜ್ ಮಾಡಿ. ಕೇಳಿದ್ರಲ್ಲ, ತುಂಬ ಜನಕ್ಕೆ ಒಳ್ಳೆ ಒಳ್ಳೆ ರಿಸಲ್ಟ್ ಅನ್ನೋದು ಸಿಗ್ತಾ ಇದೆ ನಿಮಗೆ. ಇದ್ರ ಬಗ್ಗೆ ಅನುಮಾನನೇ ಬೇಡ ನಿಮಗೆ, ಯಾನಿಗೆ ಸಿಗ್ತಾ ಇದೆಯಾ ಸಿಗಲ್ವಾ ಅಂತ ಅನುಮಾನನೇ ಬೇಡ. ಅಷ್ಟು ಒಳ್ಳೆ ರಿಸಲ್ಟನ್ನು ಸಿಗ್ತಾ ಇದೆ ಜನಗಳಿಗೆ. ಒಂದೇ ಈಗ ತುಂಬ ಇದೆ, ಇಲ್ಲ ಅಂತಲ್ಲ, ತುಂಬ ಇದೆ. ಬಟ್ ನೋಡಿ, ತುಂಬ ಇದೆ ಮೆಸೇಜ್ಗಳು. ಬಟ್ ಒಂದೊಂದಾಗಿ ತೋರಿಸ್ಕೊಂಡು ಹೋಗ್ತೀನಿ. ಒಂದು ಸ್ವಲ್ಪ ತೋರಿಸ್ಕೊಂಡು ಹೋಗ್ತೀನಿ. ಯಾಕೆಂದರೆ ಒಟ್ಟಿಗೆ ಎಲ್ಲನೂ ಹೇಳೋಕ್ಕಾಗಲ್ಲ, ತೋರ್ಸೋಕ್ಕೂ ಆಗಲ್ಲ. ಅದಾದಮೇಲೆ ನಿಮಗೆ ನಾನು ಹೇಗೆ ತಿಳಿಸ್ಬೇಕು ಅನ್ನೋದು ಕೂಡ ಆಗಲ್ಲ ಅಲ್ವಾ. ಅದಕ್ಕೋಸ್ಕರ ಈ ಸ್ಫಟಿಕ ಕಲ್ಲು ಯಾವುದರಿಂದ ಎಲ್ಲರಿಗೂ ಒಳ್ಳೇದಾಗ್ತಾ ಇದೆ ಅಂತ ಹೇಳಿದ್ರೆ, ಈ ಸ್ಫಟಿಕ ಕಲ್ಲಿಂದ ಎಲ್ಲರಿಗೂ ಕೂಡ ಒಳ್ಳೇದಾಗ್ತಾ ಇದೆ, ಸರಿನಾ? ಈ ಸ್ಫಟಿಕ ಕಲ್ಲಿಂದ ಎಲ್ಲರಿಗೂ ಕೂಡ ಒಳ್ಳೇದಾಗುತ್ತೆ. ನೋಡಿ, ಇದು ತೊಗೊಂಡ್ಮೇಲೆ ಹೇಗೆ ಕಟ್ಟಬೇಕು ಅಂತ ಹೇಳ್ತೀರಲ್ಲ, ಕೆಲವರು ಹಾಗೇನೆ ಇದು ಮಾಡಿಬಿಡ್ತೀರಾ. ಈ ಥರ ಟೈಟಾಗಿ ಕಟ್ಕೊಳ್ಳಿ. ಫಸ್ಟು ಕಲ್ಲನ್ನು ಒಳಗಡೆ ಇಟ್ಟು ಈ ಥರ ಟೈಟಾಗಿ ಕಟ್ಕೊಳ್ಳಿ. ಈ ಥರ ಟೈಟಾಗಿ ಕಟ್ಕೋಬೇಕಾಗುತ್ತೆ. ನೋಡಿ, ಇದೆ ಆ ಸ್ಫಟಿಕ ಕಲ್ಲು. ಇದನ್ನು ಕಟ್ಟಿದ ಮೇಲೆ ಎಲ್ಲರ ಜೀವನನೂ ಕೂಡ ಚೇಂಜ್ ಆಗ್ತಾ ಇರೋದು. ತುಂಬ ಅಂದ್ಕೊಂಡೇ ಇಲ್ಲ, ಅಷ್ಟು ಒಳ್ಳೊಳ್ಳೆ ರಿಸಲ್ಟ್ ಸಿಗ್ತಾ ಇದೆ. ನಿಜ, ಜನಗಳಿಗೆ ನಾವು ಹೇಳ್ತೀವಿ ಇದರಿಂದ ಒಳ್ಳೇದಾಗುತ್ತೆ ತಗೊಳ್ಳಿ, ನಾನು ಹೇಳಿದಾಗೆ 7 ದಿನ ಮಾಡಿ ಅಂತ ಹೇಳ್ತೀವಿ. ಬಟ್ ಕೆಲವರು ನಂಬಿ ತೊಗೊಂಡು ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಅಲ್ವಾ. ಕೆಲವ್ರಿಗೆ ಹೇಗೆ ಅನಿಸ್ತಾ ಇದೆ ಅಂತ ಹೇಳಿದ್ರೆ, ಇದರಿಂದ ಏನಾಗುತ್ತೆ, ಆ ಥರ ಮನಸ್ಸಲ್ಲಿ ಹಲವಾರು ನೆಗೆಟಿವ್ ಎನರ್ಜಿಗಳು ಜಾಸ್ತಿ ಇದ್ದಾಗ ಆ ಥರ ಥಿಂಗ್ಸ್ ಬರೋದು ನಿಜ. ಯಾಕೆಂದರೆ ಅದು ನೆಗೆಟಿವ್ ಎನರ್ಜಿ ಇದ್ದಾಗ ಈ ಥರ ಪಾಸಿಟಿವ್ ಆಗಿ ಏನೇ ಒಂದು ಮನೆಗೆ ತರಬೇಕಾದ್ರೆ ಇದರಿಂದ ನಮಗೆ ಒಳ್ಳೆಯದಾಗುತ್ತೆ ಅಂತ ಅಂದಾಗ ಆ ನೆಗೆಟಿವ್ ಎನರ್ಜಿ ಬಂದು ನಮ್ಮ ಮೈಂಡ್ನ ಚೇಂಜ್ ಮಾಡುತ್ತೆ. ಯಾವ ಥರ ಅಂದರೆ, ಬೇಡ, ಮನಸ್ಸಲ್ಲೇ ಏನೋ ಒಂದು ಬೇಡ, ಅದರಿಂದ ಏನೂ ಆಗಲ್ಲ, ಯೂಸ್ ಆಗಲ್ಲ, ಆ ಥರ ನಿಮ್ಮ ಮನಸ್ಸನ್ನೇ ಚೇಂಜ್ ಮಾಡೋ ಅಷ್ಟು ಶಕ್ತಿ ಅದಕ್ಕಿರುತ್ತೆ. ಹಾಗಾಗಿ ನೀವು ಕೂಡ ಪಾಪ ನಿಮಗೂ ಏನೂ ಹೇಳೋಕ್ಕಾಗಲ್ಲ, ಆ ಥರ ಚೇಂಜ್ನ ಮಾಡ್ಕೋತೀರಾ. ಬೇಡ ಬಿಡು, ಸುಮ್ಮನೆ ಇರ್ಬೋದು, ಫೇಕ್ ಇರ್ಬೋದು, ಸುಳ್ಳು ಇರ್ಬೋದು, ಏನೋ ಒಂದು ಯಾವುದೇ ಥರ ಮೈಂಡ್ ಚೇಂಜ್ ಆಗೇ ಆಗುತ್ತೆ. ಆ ಥರ ಎಲ್ಲ ಅಂದ್ಕೋಬೇಡಿ. ಫಸ್ಟು ನಿಮಗೆ ಅನಿಸಿದೆ, ನನಗೆ ಮನ್ಸಿಗೆ ಅನಿಸಿದೆ ಇದರಿಂದ ಒಳ್ಳೇದಾಗುತ್ತೆ, ನನಗೆ ನಂಬಿಕೆ ಇದೆ ಅಂತ ಹೇಳಿದ್ರೆ ಖಂಡಿತ ಇದನ್ನು ತೊಗೊಂಡು ಕಟ್ಟಿ ತುಂಬ ಒಳ್ಳೆ ರಿಸಲ್ಟ್ ಬರ್ತಿದೆ. ಯಾರು ಕೂಡ ಮಿಸ್ ಮಾಡ್ಕೋಬೇಡಿ, ಸರಿನಾ? ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಒಳ್ಳೆ ರಿಸಲ್ಟ್ ಬರ್ತಾ ಇದೆ ಇದರಿಂದ. ಇದನ್ನು ತೊಗೊಂಡು ವಾಟ್ಸಪ್ಪಲ್ಲಿ ಆರ್ಡರ್ ಮಾಡ್ಕೊಳ್ಳಿ. ಆರ್ಡರ್ ಮಾಡ್ಕೊಂಡ್ಮೇಲೆ ನೀವು, ನಾನು ಹೇಳ್ಕೊಡ್ತೀನಿ ನಿಮಗೆ. ಆರ್ಡರ್ ಮಾಡಿದ ಮೇಲೆ ಹೇಳ್ಕೊಡ್ತೀನಿ. 7 ದಿನ ಇದನ್ನು ಪೂಜೆ ಮಾಡಬೇಕಾದ್ರೆ ಆಗುತ್ತೆ. ಅದನ್ನು ಯಾವ ರೀತಿ ಪೂಜೆ ಮಾಡಬೇಕು, ಮತ್ತು ನೀವು ಯಾವ ಟೈಮಲ್ಲಿ ಕಟ್ಟಬೇಕು, ಯಾವ ದಿನ ಕಟ್ಟಬೇಕು ಎಲ್ಲನೂ ಕೂಡ ನಾನೇ ಹೇಳ್ಕೊಡ್ತೀನಿ. ಆ ಥರ ಮಾಡಿ, ನಾನು ಹೇಳ್ಕೊಟ್ಟಂಗೆ ಮಾಡಿ 100ಗೆ 100% ರಿಸಲ್ಟ್ ಅನ್ನೋದು ನಿಮಗೆ ಸಿಗುತ್ತೆ. ನನಗೂ ಕೂಡ ಸಿಕ್ಕಿದೆ, ನಿಮಗೂ ಕೂಡ ಸಿಗಲಿ ಅಂತ ನಾನು ಕೇಳ್ಕೊತೀನಿ. ನಂಬಿಕೆ ಇಡಬೇಕು, ಆದಷ್ಟು ನಂಬಿಕೆನ ಇಡಬೇಕು. ಮತ್ತು ಇದನ್ನು ಎಲ್ಲೆಲ್ಲಿ ಕಟ್ಟಬೇಕು ಸಿಸ್ಟರ್ ಅಂತ ಹೇಳಿದ್ರೆ, ಇದನ್ನು ಬಂದು ಮನೆಗೆ ಕಟ್ಬೋದು, ಸರಿನಾ? ಅದೆಲ್ಲಿ ಕಟ್ಟಬೇಕು ಅಂತೆಲ್ಲ ಹೇಳ್ಕೊಡ್ತೀನಿ. ಇದನ್ನು ಬಂದು ಮನೆಗೆ ಕಟ್ಬೋದು, ಅಂಗಡಿಗಳಿಗೆ ಕಟ್ಬೋದು, ಶಾಪ್ಗಳಿಗೆ ಕಟ್ಬೋದು, ಚಿಕ್ಕ ಪುಟ್ಟ ವ್ಯಾಪಾರ ಏನೇ ಮಾಡ್ತಾಯಿದ್ರು ಕೂಡ ಎಲ್ಲದಕ್ಕೂ ಕೂಡ ಕಟ್ಬೋದು. ಮತ್ತು ನಿಮ್ಮ ಮನೇಲಿ ಪ್ರತಿಯೊಂದು ಸಮಸ್ಯೆಗೆ ಹೆಲ್ಪ್ಫುಲ್ ಆಗುತ್ತೆ ತುಂಬ. ನಾನೇನು ಅಂದ್ಕೊಂಡಿದ್ದೆ ಗೊತ್ತಾ, ಇದು ಮನಿ ಅಟ್ರಾಕ್ಷನ್ಗೆ, ಹಣದ ವಿಷಯಕ್ಕೆ ಮತ್ತು ವ್ಯಾಪಾರ ವಿಷಯಕ್ಕೆ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ.
ಇವಾಗ ನನಗೆ ಶಾಕ್ ಆಗ್ತಾ ಇದೆ, ಅಷ್ಟು ಜನಕ್ಕೆ ಒಂದೊಂದು ರೀತಿ, ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಒಳ್ಳೇದಾಗ್ತಾ ಇದೆ. ಅವ್ರಿಗೆ ಇವಾಗ ಮನುಷ್ಯರು ಅಂತ ಅಂದ್ಕೊಂಡ್ಮೇಲೆ ನಾವು ಒಬ್ಬರಿಗೆ ಒಂದೇ ಕಷ್ಟ ಇರೋದಿಲ್ಲ ಅಲ್ವಾ, ಒಬ್ಬೊಬ್ರಿಗೆ ಒಂದೊಂದು ಕಷ್ಟಗಳಿರುತ್ತೆ. ಆ ಕಷ್ಟಗಳು ಇವಾಗ ನೋಡಿ, ನನಗೆ ಒಂದು ಒಳ್ಳೆ ಕೆಲಸ ಇರಲ್ಲ ಅಂದ್ಕೊಳ್ಳಿ, ಆ ಕೆಲಸದ ವಿಷಯಕ್ಕೆ ನಿಮಗೆ ಹೆಲ್ಪ್ ಮಾಡುತ್ತೆ. ನನಗೆ ಏನೋ ಒಂದು ಬೋನಸ್ ಬರ್ತಾ ಇಲ್ಲ, ಇಂಪ್ರೂವ್ಮೆಂಟ್ ಆಗ್ತಾ ಇಲ್ಲ ಅಂದರೆ ಅದನ್ನು ಕೂಡ ತೋರಿಸ್ತೀನಿ ನಾನು ನಿಮಗೆ. ರೆಕಾರ್ಡಿಂಗ್ ಇದೆ, ಅವ್ರಿಗೂ ಕೂಡ ಇಂಪ್ರೂವ್ಮೆಂಟ್ ಆಗಿದೆ, ಸರಿನಾ? ಇಂಪ್ರೂವ್ಮೆಂಟ್ ಕೂಡ ಚೆನ್ನಾಗಾಗಿದೆ. ತುಂಬ ವಿಷಯಕ್ಕೆ ಮನೇಲಿ ಜಗಳ ಆಗ್ತಾ ಇರ್ಬೋದು, ಮನಸ್ತಾಪಗಳಿರ್ಬೋದು, ಸಾಲ ಜಾಸ್ತಿ ಆಗಿರ್ಬೋದು, ಹಣ ಆಕರ್ಷಣೆ ಆಗ್ತಾ ಇರಲ್ಲ, ನಮ್ಮ ಹತ್ರ ಹಣ ಬರ್ತಾ ಇದೆ ಬಟ್ ಕೈಯಲ್ಲಿ ನಿಲ್ತಾ ಇಲ್ಲ, ತುಂಬ ಖರ್ಚಾಗ್ತಿದೆ, ಅನಾವಶ್ಯ ಖರ್ಚಾಗಿರಲಿ. ಇವಾಗ ಕೈಗೆ ಹಣ ಬಂದ ತಕ್ಷಣ ಎಲ್ಲಿ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ, ಆ ಥರ ಖರ್ಚಾಗ್ತಾ ಇದೆ. ಮತ್ತು ಆರೋಗ್ಯ ಸಮಸ್ಯೆನೂ ಕೂಡ ನಾನು ಆಲ್ರೆಡಿ ತೋರಿಸಿದ್ದೀನಿ ಅನಿಸುತ್ತೆ ನಾನು ನಿಮಗೆ. ತುಂಬ ವರ್ಷದಿಂದ ಅವ್ರಿಗೆ ಏನೋ ಒಂದು, ಅದನ್ನು ಹೇಳೋದು ಬೇಡ ಪಾಪ, ಏನೋ ಒಂದು ಸಮಸ್ಯೆ ಇತ್ತು ಆರೋಗ್ಯದಲ್ಲಿ, ಅವ್ರಿಗೆ ಸಮಸ್ಯೆ ಇತ್ತು. ಅದಾದಮೇಲೆ ಅವ್ರು ಏನು ಮಾಡಿದ್ರು ಅಂದರೆ ಇದನ್ನು ತರಿಸಿ ಕಟ್ಟಿದ್ದಾರೆ, ನನ್ನ ಹತ್ರ ತರಿಸಿ ಕಟ್ಟಿದ್ದಾರೆ. ಜಸ್ಟ್ ಒಂದೇ ತಿಂಗಳಲ್ಲಿ ಅವರು ರಿಕವರಿ ಆಗಿದ್ರು. ಅದಾದಮೇಲೆ ಆಪ್ರೇಷನ್ ಮಾಡಬೇಕು ಅಂತ ಹೇಳಿದರು, ತುಂಬ ದುಡ್ಡು ಖರ್ಚಾಗುತ್ತೆ ಹಾಗೆ ಹೀಗೆ ಅಂತ ಭಯಪಡಿಸಿದ್ರಂತೆ. ಅದಾದಮೇಲೆ ಏನೋ ಟ್ರೀಟ್ಮೆಂಟ್ ತೊಗೊಂಡ್ರು, 1 ತಿಂಗಳು. ಮಿರಾಕಲ್ ಅಂತಲೇ ಹೇಳ್ತಾ ಇದ್ದಾರೆ, ಅವರೇ ಹೇಳ್ತಾ ಇದ್ದಾರೆ, ಸಿಸ್ಟರ್ ಇಷ್ಟು ಮಿರಾಕಲ್ ಆಗುತ್ತೆ, ಇಷ್ಟು ಹಣ ಆಗುತ್ತೆ ಅಂತ ಭಯಪಡಿಸಿದ್ರು. ನಾವು ನೋಡಿದ್ರೆ ಬಡವರು, ನಮಗೆ ಅಷ್ಟಾಗಿ ಹಣ ಇಲ್ಲ, ನಾವು ಏನು ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಮಿರಾಕಲ್ ಆಗಿ ಇದು ನನಗೆ ವಾಸಿ ಆಯಿತು. ನಾನು ಮತ್ತೆ ಸ್ಕ್ಯಾನಿಂಗ್ ತೆಗೆಸ್ಮೇಲೆ ಏನು 0.0 ಆಗಿದೆ, ನನ್ನ ಆರೋಗ್ಯ ಸಮಸ್ಯೆ ಬಂದು 0.0 ಆಗಿದೆ. ನನಗೇನು ಕೂಡ ಸಮಸ್ಯೆ ಇಲ್ಲ ಅಂತ ರಿಪೋರ್ಟ್ ಬಂದಿದೆ. ತುಂಬ ಖುಷಿ ಆಯಿತು. ಇದು ನಾನು ನಿಮ್ಮ ಹತ್ರ ತೊಗೊಂಡಿದ್ದ ಅದೃಷ್ಟನೋ ಇಲ್ಲ ನನ್ನ ಅದೃಷ್ಟನೋ, ನಿಮ್ಮ ವಿಡಿಯೋ ಸಿಕ್ಕಿದ್ದ ಅದೃಷ್ಟನೋ ಅನ್ನೋದೇ ನನಗೆ ಗೊತ್ತಾಗ್ತಾ ಇಲ್ಲ ಅಂತೆಲ್ಲ ಹೇಳ್ತಾ ಇದ್ರು. ಹೌದು, ಯಾವುದೋ ಒಂದು ಕಡೆ ಒಳ್ಳೇದಾಗಬೇಕು ಅಂದರೆ ನಾನು ಹೆಡ್ಲೈನಲ್ಲಿ ಹಾಕ್ತೀನಿ ನೋಡಿ, ಈ ವಿಡಿಯೋ ಸಿಕ್ಕಿದವ್ರಿಗೆ ತುಂಬ ಅದೃಷ್ಟ ಅಂತ. ಖಂಡಿತ ಅದು ನಿಜನಂತಾನೆ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ, ಸಿಸ್ಟರ್ ನನಗೆ ಭಾಳ ಒಳ್ಳೇದಾಗ್ಯದ್ರಿ, ಅದಕ್ಕೆ ನಮ್ಮ ತಮ್ಮಗ ಕೊಡಿಸ್ಬೇಕಂತಂದು ಹೇಳಿ ತೋರಿಸ್ತೀನಿ. ಇನ್ನೂ ರೆಕಾರ್ಡಿಂಗ್ಗಳಿದೆ. ಪರವಾಗಿಲ್ಲ. ನಮಸ್ತೆ ಸಿಸ್ಟರ್, ನಾನು ಸ್ಫಟಿಕ ಕಲ್ಲಿಂದ ತುಂಬಾನೇ ಉಪಯೋಗ ಆಗಿದೆ ನನಗೆ. ನೋಡಿ, ಇವರು ಒಬ್ರು, ಒಳ್ಳೆ ರಿಸಲ್ಟ್. ಇವ್ರು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಹೇಳ್ತೀನಿ, ಕೇಳ್ಕೊಳ್ಳಿ. ಬೆಳಿಗ್ಗೆ ಎದ್ದು 786 ಅದು ಕೂಡ ಹೇಳಿದ್ರಿ ನೀವು ನನಗೆ, ಅದು ಕೂಡ ನಾನು ಮಾಡಿದೆ, 2 ಸಲ ಮಾಡಿದೆ ಸಿಸ್ಟರ್ ನಾನು. ಅದು ತುಂಬ ನನಗೂ ರಿಸಲ್ಟನ್ನು ಬಂತು ಅದು. ಅದರಿಂದ ಇವತ್ತು ನಾನು ಎಷ್ಟು 50 ಗ್ರಾಮ್ ಚಿನ್ನ ತೊಗೊಂಡಿದ್ದೀನಿ ಮೇಡಮ್. ನಾನು ತುಂಬ ಅಕ್ಕ, ನನಗೆ ಸ್ಫಟಿಕದಿಂದ ಸುತ್ತ ತುಂಬ ಒಳ್ಳೇದಾಗಿದೆ ಅಕ್ಕ. ನಮ್ಮ ಮನೆಯವರಿಗೆ ಪ್ರಮೋಷನ್ ಭಾಳ ದಿನಲಾಸಿ ಆಗಿದ್ದಿಲ್ಲ ಅಕ್ಕ, ಇವಾಗ ಪ್ರಮೋಷನ್ ಆಯ್ತಕ್ಕ. ಸ್ಫಟಿಕ ಸುತ್ತ ಕಟ್ಟಿದ್ಮೇಲೆ ನೀವು ಒಳ್ಳೇದಾಯ್ತು ಅನಿಸ್ತಕ್ಕ. ದೇವರ ಆಶೀರ್ವಾದದಿಂದ ಸ್ಫಟಿಕದಿಂದ ತುಂಬ ಖುಷಿ ಆಯ್ತಕ್ಕ. ತುಂಬ ತುಂಬ ಥ್ಯಾಂಕ್ಸ್ ಅಕ್ಕ ನಿಮಗೆ. ಡೆಲಿವರಿ ಸುತ್ತ ಪರವಾಗಿಲ್ಲ ಸಿಸ್ಟರ್, ಸ್ವಲ್ಪ ಅನುಕೂಲ ಆಗ್ತದೆ ಸಿಸ್ಟರ್ ದುಡ್ಡಿಂದು ಇವಾಗ. ಥ್ಯಾಂಕ್ ಯು ಸಿಸ್ಟರ್. ಇವ್ರು ಜಸ್ಟ್ ಮೊನ್ನೆ ಹಾಕಿದ್ದು ಇವರು ವಾಯ್ಸ್ ಮೆಸೇಜ್. ಇದೂ ಕೂಡ ಮುಖ್ಯ ಆಗುತ್ತೆ. ನಾನು ಎಲ್ಲರಿಗೂ ಹೇಳ್ತೀನಿ, ನೀವು ತೊಗೊಂಡು ನಿಮಗೆ ಒಳ್ಳೆಯ ರಿಸಲ್ಟ್ ಬಂದರೆ ಪ್ಲೀಸ್ ನನ್ನ ಹತ್ರನೂ ಕೂಡ ಶೇರ್ ಮಾಡ್ಕೊಳ್ಳಿ. ಮತ್ತು ನಿಮ್ಮ ಅಕ್ಕಪಕ್ಕ, ನಿಮ್ಮ ಫ್ರೆಂಡ್ಸು, ಫ್ಯಾಮಿಲಿ ಯಾರೆಲ್ಲ ಕಷ್ಟದಲ್ಲಿದ್ದಾರೆ ಅಲ್ವಾ, ತುಂಬ ಕಷ್ಟದಲ್ಲಿರ್ತಾರೆ ಜನಗಳು, ಅವ್ರಿಗೂ ಕೂಡ ಹೇಳಿ, ಅವ್ರಿಗೂ ಕೂಡ ಒಳ್ಳೆಯದಾಗಲಿ ಅಂತಲೇ ನಾನು ಹೇಳೋದು ಎಲ್ಲರಿಗೂ ಕೂಡ. ಯಾಕೆ ಅಂತ ಹೇಳಿದ್ರೆ, ಜನಗಳು ಕೆಲವರು, ಎಲ್ಲರೂ ಒಂದೇ ಥರ ಇರಲ್ಲ, ಕೆಲವರು ಸ್ವಾರ್ಥಿಯಾಗಿರ್ತಾರೆ. ನಮಗೆ ಮಾತ್ರ ಒಳ್ಳೇದಾದರೆ ಸಾಕು, ನಾವು ದುಡ್ಡು ಕೊಟ್ಟು ತೊಗೊಂಡಿದ್ದೀವಿ ಯಾಕೆ ಹೇಳಬೇಕು, ಅವ್ರಿಗೆ ಹಣೆ ಬರದಲ್ಲಿದ್ದರೆ ಅವ್ರಿಗೆ ಸಿಗುತ್ತೆ, ಆ ಥರ ಏನೋ ಒಂದು ಥಿಂಕಲ್ಲಿರ್ತಾರೆ. ಪ್ಲೀಸ್ ಆ ಥರ ಮಾಡಬೇಡಿ. ಯಾಕೆಂದರೆ ನೀವು ಕಷ್ಟದಲ್ಲಿ ಬಂದಿದ್ದೀರಾ, ನಿಮಗೆ ಕಷ್ಟ ಏನು ಅಂತ ಗೊತ್ತಿದೆ. ಅದಾದಮೇಲೆ ಗೊತ್ತಿದೆ ಅಲ್ವಾ, ಸ್ವಲ್ಪ ಒಳ್ಳೇದಾಗ್ತಾ ಇದೆ, ಒಳ್ಳೆ ರಿಸಲ್ಟ್ ಸಿಗ್ತಾ ಇದೆ ಅಂತ ಹೇಳಿದ್ರೆ ಬೇರೆಯವ್ರಿಗೂ ಕೂಡ ಹೇಳಿ. ಯಾಕೆಂದರೆ ತುಂಬ ಹೆಣ್ಮಕ್ಳು ನನ್ನ ಹತ್ರ ಜಾಸ್ತಿ ಮೆಸೇಜ್ ಮಾಡೋದು, ತುಂಬ ಜಾಸ್ತಿ ಹೆಣ್ಮಕ್ಳು ಅವ್ರ ಕಷ್ಟಗಳು ಕೇಳ್ತಾ ಇದ್ರೆ ನನಗೆ ನಿಜ ಅಷ್ಟು ಬೇಜಾರಾಗುತ್ತೆ. ನನ್ನ ಕೈಲಿ ಏನು ಸಹಾಯ ಬೇಕಾದರೂ ಮಾಡಬೇಕು ಅನಿಸುತ್ತೆ. ಬಟ್ ದೇವರು ನನಗೂ ಕೂಡ ಅಷ್ಟಾಗಿ ನಾನು ಕೊಟ್ಟಿಲ್ಲ. ನನ್ನ ಫ್ಯಾಮಿಲಿ ಏನು ನೋಡ್ಕೋಬೇಕು ಅಷ್ಟೇ. ನಾನು ತುಂಬ ಕಷ್ಟಪಡ್ತಾ ಇದ್ದೀನಿ.
ಅದರಲ್ಲಿ ಅದನ್ನು ಬಿಟ್ಟು ನನಗೆ ಅವ್ರಿಗೆಲ್ಲ ಏನು ಟಿಪ್ಸ್ ಕೊಡಬೇಕು, ಏನು ಹೇಳ್ಕೊಡ್ಬೇಕು, ಇದನ್ನು ಕಟ್ಟಿದ ಮೇಲೆ ಏನೆಲ್ಲ ಮಾಡಬೇಕು ಅಂತ ಎಲ್ಲನೂ ಕೂಡ ಹೇಳ್ಕೊಡ್ತೀನಿ. ನೆಕ್ಸ್ಟ್ ಅವರು ಹೇಳ್ತಾರೆ ಚೇಂಜಸ್ ಆಗಿದೆ, ಒಳ್ಳೇದಾಗಿದೆ ಅಂತ. ಅದಾದಮೇಲೆ ಇದು ಸ್ಫಟಿಕ, ಸರಿನಾ? ಈ ಸ್ಫಟಿಕ ಬಂದು ನಿಮಗೆ 1 ವರ್ಷ ಇಟ್ಟಿದ್ರೂ ಕೂಡ ಏನಾಗಲ್ಲ. ನಿಮ್ಮ ಮನೇಲಿ ಪಾಸಿಟಿವ್ ಆಗಿ ಇದೆ, ಏನು ಕೂಡ ತೊಂದರೆ ಇಲ್ಲ ಅಂತ ಅಂದಾಗ, ಸರಿನಾ? ಆ ಥರ ಅಂದಾಗ ಏನು ಕೂಡ ಆಗೋದಿಲ್ಲ. ಆದರೆ ನಿಮ್ಮ ಮನೇಲಿ ಏನಾದರೂ ಜಾದು ಇಲ್ಲಾಂದರೆ ಕೆಟ್ಟು ದೃಷ್ಟಿ, ಈ ನೆಗೆಟಿವ್ ಎನರ್ಜಿಗಳು ಮತ್ತೆ ಸ್ಟಾರ್ಟ್ ಆದಾಗ ಈ ಕಲ್ಲು ನೋಡ್ತಾ ಇದ್ದೀರಲ್ಲ, ಇಷ್ಟು ದಪ್ಪ ಇದೆ ಅಲ್ವಾ? ಇದು ಬಂದು 1 kg ಅಷ್ಟಿದೆ. ಇದು ಬಂದು ನಿಮಗೆ ಕರಗ್ತಾ ಬರುತ್ತೆ, ಕಲ್ಲೇ ಕರಗೋಗುತ್ತೆ. ಇದು 1 kg ಅಂತ ಇದೆ ಅಂತ ಹೇಳಿ 1/2 kg, 3/4 kg, 1/4 kg ಆ ಥರ ಆಗ್ತಾ ಬರುತ್ತೆ. ಆವಾಗ ನೀವು ಅರ್ಥ ಮಾಡ್ಕೋಬೇಕಾಗುತ್ತೆ, ನಮ್ಮ ಮನೇಲಿ ನೆಗೆಟಿವ್ ಎನರ್ಜಿ ಮತ್ತೆ ಸ್ಟಾರ್ಟ್ ಆಗ್ತಾ ಇದೆ. ಅದಕ್ಕೋಸ್ಕರ ನಮ್ಮ ಸೇಫ್ಟಿಗೋಸ್ಕರ ನಾವು ಮತ್ತೆ ಇದನ್ನು ತರಿಸಿ ಇಟ್ಕೋಬೇಕು ಅಂತ. ಅದನ್ನು ನೆಗ್ಲೆಕ್ಟ್ ಮಾಡೋಕೆ ಹೋಗ್ಬೇಡಿ. ಮತ್ತೆ ಜಾಸ್ತಿ ಆದರೆ ಮತ್ತೆ ನೀವು ಕಡಿಮೆ ಮಾಡ್ಕೊಳ್ಳೋದು ಸ್ವಲ್ಪ ಲೇಟ್ ಆಗುತ್ತೆ. ಇದು ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇದೆ, ಇದ್ರ ಪವರ್ ಕಡಿಮೆ ಆಗ್ತಾ ಇದೆ ಅಂದ ತಕ್ಷಣ ಏನು ಮಾಡ್ತೀರಾ ಅಂತ ಹೇಳಿದ್ರೆ ಅದನ್ನು ಚೇಂಜ್ ಮಾಡಿ. ಮತ್ತೆ ನೀವು ಅದನ್ನು ತೊಗೊಂಡೋಗಿ ನೀರಲ್ಲೋ ಅಥವಾ ಒಂದು ಮರದ ಕೆಳಗಡೆನೋ ಹಾಕಿ ಮತ್ತೆ ಚೇಂಜ್ ಮಾಡಿ, ಸರಿನಾ? ಮತ್ತು ಕಲರ್ ಕೂಡ ಚೇಂಜ್ ಆಗುತ್ತೆ ನೋಡಿ. ಇದು ಬಂದು ವೈಟ್ ಇದೆ. ಮೊನ್ನೆ ನಾನು ಮೇನ್ ಡೋರಲ್ಲಿ ಕಟ್ಟಿದ್ದು ನಾನು ತೆಗ್ದಾಕ್ತೆ, ನೋಡಿದ್ದೀರಾ ಅನಿಸುತ್ತೆ ಆ ವಿಡಿಯೋ. ಅದು ಬಂದು ಫುಲ್ ಯೆಲ್ಲೋ ಕಲರ್ ಆಗೋಗಿತ್ತು. ಹಾಗಾಗಿ ಕಲರ್ ಚೇಂಜ್ ಆಗೋದು ನಮ್ಗೆ ಗೊತ್ತಾಗುತ್ತೆ. ಒಬ್ಬೊಬ್ಬರ ಮನೇಲಿ ಒಂದೊಂದು, ಒಬ್ಬೊಬ್ಬರಿಗೆ ರೆಡ್ ಆಗಿರುತ್ತೆ, ಒಬ್ಬರಿಗೆ ಯೆಲ್ಲೋ ಆಗಿರುತ್ತೆ, ಒಬ್ಬರಿಗೆ ಬ್ಲ್ಯಾಕ್ ಕಲರ್ ಆಗಿರುತ್ತೆ, ಬ್ರೌನ್ ಕಲರ್ ಆಗಿರುತ್ತೆ, ಆ ಥರ ಆಗ್ತಾ ಇರುತ್ತೆ. ಆವಾಗ ನೀವು ಚೇಂಜ್ನ ಮಾಡಬೇಕಾಗುತ್ತೆ. ಯಾಕೆಂದರೆ ನಮ್ಮ ಮನೆ ಸೇಫ್ಟಿಗೋಸ್ಕರ ಇವಾಗ ನಾವು ಲಕ್ಷಾಂತರ ರೂಪಾಯಿ, ಸಾವಿರಾರು ರೂಪಾಯಿ ತೊಗೊಂಡೋಗಿ ನಾವು ಬೇರೆಯವ್ರ ಹತ್ರ ಏನು ಮಾಡಿಸ್ತೀವಿ, ಏನಾದರೂ ಒಳ್ಳೇದಾದರೆ ಸಾಕು ಅಂತ ಅವ್ರಿಗೆ ಹಣನ ಕೊಟ್ಟು, ಅಷ್ಟೆಲ್ಲ ಹಣನ ಕೊಟ್ಟು ನಮಗೆ ಮನೆಗೆ ಒಳ್ಳೇದಾಗಲಿ ಅಂತ ಮಾಡಿಸ್ಕೊಂಡು ಬಂದಿರ್ತೀವಿ. ಆದರೆ ಇಷ್ಟು ಕಡಿಮೆ ದುಡ್ಡಲ್ಲಿ ನೀವು ನಿಮ್ಮ ಮನೇನ ನೀವು ಸೇಫ್ಟಿಯಾಗಿ ಇಟ್ಕೋಬೋದು. ಹಣ ಆಕರ್ಷಣೆ ಆಗುತ್ತೆ, ಸಾಲ ಇರೋರಿಗೆ ಸಾಲ ತೀರುತ್ತೆ. ಪ್ರತಿಯೊಂದು A to Z ಅಂತಲೇ ಹೇಳ್ಬೋದು ನಾವು. ಇದ್ರ ಪ್ರಯೋಜನಗಳು A to Z ಅಂತಲೇ ಹೇಳ್ಬೋದು. ಎಲ್ಲರ ಮನೇಲೂ ನಾನು ಫಸ್ಟ್ ಹೇಳೋದು ಒಂದೇ, ಫಸ್ಟು ನೀವು 2, 3 ತೊಗೊಳ್ಳಿಲ್ಲ ಅಂತ ಹೇಳಿದ್ರು, ಒಂದು ತೊಗೊಳ್ಳಿ. ಒಂದು ತೊಗೊಂಡು ನೀವು ರಿಸಲ್ಟ್ ನೋಡಿ ಮತ್ತೆ ನೀವು ಹಾಲಲ್ಲೂ ಕೂಡ ಇಟ್ಕೋಬೋದು. ನೋಡಿ, ನಾನು ಹಾಲಲ್ಲಿ ಕೂಡ ಇಟ್ಕೊಂಡಿದ್ದೀನಿ, ಮೇನ್ ಡೋರಲ್ಲಿ ಕೂಡ ಇಟ್ಕೊಂಡಿದ್ದೀನಿ, ಇನ್ನು ಸೀಕ್ರೆಟಲ್ಲಿ ಏನೆಲ್ಲ ಇಟ್ಕೋಬೇಕು ಅದೆಲ್ಲ ಇಟ್ಕೊಂಡಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ಇದರಿಂದ ನಮಗೆ ಒಳ್ಳೇದಾಗ್ತಾ ಇದೆ. ಯಾಕೆ ಬಿಡಬೇಕು ಅಲ್ವಾ? ಈಗ ಒಳ್ಳೇದಾಗ್ತಾ ಇದೆ ಅಂತ ಗೊತ್ತಿದೆ ನಮಗೆ, ಅದನ್ನು ಯಾಕೆ ನಾವು ಬಿಡಬೇಕು ಅಲ್ವಾ? ಅದಕ್ಕೋಸ್ಕರ ನಾನು ಈಗ 100% ಒಳ್ಳೇದಾಗ್ತಿದೆ ಅಂತ ಗೊತ್ತಾದ ಮೇಲೆ ಅದನ್ನು ನಾನು ಬೇರೆ ದಾರಿ ತೋರಿಸ್ಕೊಳ್ಳೋಕ್ಕೆ ನನಗೆ ಇಷ್ಟ ಇಲ್ಲ. ಜನಗಳು ಬಂದರೆ ಏನು ಅಂತ ಕೇಳ್ಬೋದು, ಏನಾದರೂ ಡೌಟ್ ಪಡ್ಬೋದು, ಆ ಥರ ಭಯ ನನಗಿಲ್ಲ. ಕೆಲವು ಜನಗಳು ಹಾಗೆ ಹೇಳ್ತೀರಾ, ನನ್ನ ಕಸ್ಟಮರ್ಸ್ ಏನು ಹೇಳ್ತೀರಾ, ಅಕ್ಕಪಕ್ಕ ಜನ ನೋಡ್ತಾರೆ, ನಮ್ಮ ರಿಲೇಟಿವ್ ಬರ್ತಾರೆ, ಏನು ಅಂತ ಕೇಳ್ತಾರೆ, ನನಗೆ ಭಯ ಆಗುತ್ತೆ, ಅವ್ರೇನಾದರೂ ತಿಳ್ಕೊತಾರೆ ಅಂತ ಹೇಳ್ತೀರಾ. ಆ ಥರ ನೀವು ಯಾಕೆ ತಿಳ್ಕೊತೀರಾ? ಸರಿನಾ? ನಿಮ್ಮ ಮನೆಗೆ ನಿಮಗೆ ಒಳ್ಳೇದಾಗ್ತಾ ಇದೆ, ಒಳ್ಳೊಳ್ಳೆ ರಿಸಲ್ಟ್ ಸಿಗ್ತಾ ಇದೆ ಅಂತ ಹೇಳಿದ್ರೆ ಅದನ್ನು ಕಟ್ಟೋದ್ರಿಂದ ಬೇರೆಯವ್ರಿಗೋಸ್ಕರ ನೀವು ಜೀವನ ಮಾಡ್ತಿದ್ದೀರಾ, ನಿಮಗೋಸ್ಕರ ನೀವು ಜೀವನ ಮಾಡ್ತಾ ಇದ್ದೀರಾ. ನಿಮಗೆ ಒಳ್ಳೇದಾಗ್ತಾ ಇದೆ ಅಂತ ಹೇಳಿದ್ರೆ ನಿಮಗೋಸ್ಕರ ನೀವು ಜೀವನನ ಮಾಡಿ. ಬೇರೆಯವರು ಹೇಳಿ, ಅವ್ರಿಗೂ ಕೂಡ ಹೇಳಿ. ಅದರಲ್ಲಿ ಏನಾಗುತ್ತೆ, ಇದು ನಾನು ದೃಷ್ಟಿಗೆ ಅಂತ ಕಟ್ಟಿದ್ದೀನಿ, ಇದನ್ನು ಕಟ್ಟಿದ ಮೇಲೆ ಒಳ್ಳೊಳ್ಳೆ ರಿಸಲ್ಟ್ ಸಿಗ್ತಾ ಇದೆ, ನಿಮಗೂ ಬೇಕಾದರೆ ನೀವು ತೊಗೊಂಡು ನಿಮ್ಮ ಮನೆಗಳಿಗೆ ಕಟ್ಕೊಳ್ಳಿ ಅಂತ ಹೇಳಿ. ಅದಕ್ಕೇನು ಭಯ ಏನಿರುತ್ತೆ ಅಲ್ವಾ? ಕದ್ದು ಮುಚ್ಚಿ ಏನು ಕೂಡ ನಾವು ಮಾಡ್ತಾ ಇಲ್ಲ ಅಲ್ವಾ? ಹಾಗಾಗಿ ನಾನು ಕಟ್ಟಲ್ಲ, ಅಲ್ಲಿ ಇಟ್ಕೋತೀನಿ, ಇಲ್ಲಿ ಇಟ್ಕೋತೀನಿ, ಬಚ್ಚಿಟ್ಕೋತೀನಿ, ಆ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ನಿಮಗೆ ಒಳ್ಳೆ ರಿಸಲ್ಟ್ ಸಿಗಬೇಕು, ನೀವು ಜೀವನದಲ್ಲಿ ಚೆನ್ನಾಗಾಗಬೇಕು ಅಂತ ಹೇಳಿದ್ರೆ ನಿಮಗೆ ನಾನು ಹೇಳ್ಕೊಟ್ಟಂಗೆ ಅದನ್ನು ಮಾಡಿ. ಮತ್ತು 11 ದಿನ ಅಥವಾ 7 ದಿನ, ಸರಿನಾ? 11 ದಿನ ಅಥವಾ 7 ದಿನ ನಾನು ಹೇಳ್ಕೊಟ್ಟಂಗೆ ಮಾಡಿ, ಒಳ್ಳೊಳ್ಳೆ ರಿಸಲ್ಟ್ ಸಿಗ್ತಾ ಇದೆ. ಮತ್ತು ತುಂಬ ನೀಟಾಗಿ ಕ್ಲೀನಾಗಿ ಇರಬೇಕು. ಹೇಗೆಲ್ಲ ಇರಬೇಕು ಅನ್ನೋದು ನಾನು ಹೇಳ್ಕೊಡ್ತೀನಿ. ನಾನು ವಿಡಿಯೋದಲ್ಲಿ ವಾಟ್ಸಪ್ಪಲ್ಲಿ ನಿಮಗೆ ಆರ್ಡರ್ ಮಾಡ್ಕೊಂಡ್ಮೇಲೆ ಎಲ್ಲನೂ ಕೂಡ ನಾನು ಹೇಳ್ಕೊಡ್ತೀನಿ, ಸರಿನಾ? ನೀಟಾಗಿರಿ ಅದನ್ನು ಕಟ್ಟಿದ ಮೇಲೆ. ಯಾಕಂದರೆ ಒಳ್ಳೆ ರಿಸಲ್ಟ್ ಸಿಗಬೇಕು, ಬೇಗ ನಿಮಗೆ ರಿಸಲ್ಟ್ ಸಿಗಬೇಕು ಅಂದರೆ ತುಂಬ ನೀಟಾಗಿರಬೇಕಾಗುತ್ತೆ. ಅದಾದಮೇಲೆ ಎಷ್ಟು ದಿನಕ್ಕೆ ರಿಸಲ್ಟ್ ಸಿಗುತ್ತೆ ಅಂತ ಎಲ್ಲರೂ ಕೇಳೋ ಕಾಮನ್ ಕ್ವಶನ್ ಇದು. ಹೌದು, ಇದು ಫಸ್ಟ್ ತೊಗೊಂಡಿರೋರಿಗೆ ನಂಬಿಕೆ ಇರಲ್ಲ. ಯಾಕೆಂದರೆ ಆಗುತ್ತೋ ಆಗಲ್ವೋ ಆ ಥರ ಇರುತ್ತೆ ಮನಸ್ಸಲ್ಲಿ. ಅದನ್ನು ನೀವು ಚೇಂಜ್ ಮಾಡಿ. ಇದನ್ನು ನಾನು ತೊಗೊಂಡಿದ್ದೀನಿ, ಇದನ್ನು ನಾನು ನಂಬಿದ್ದೀನಿ, ಇಷ್ಟು ದಿನ ಏನೇನೋ ನಂಬಿ ನಾನು
ಸಕ್ಸಸ್ ಆಗಿರಲಿಲ್ಲ ಸರಿನಾ. ಇದನ್ನು ನಾನು ಇನ್ಮೇಲೆ ನಂಬಿದ್ದೀನಿ, ಇದರಿಂದ ನನಗೆ ಒಳ್ಳೇದಾಗೇ ಆಗುತ್ತೆ ಅಂತ ಹೇಳಿ ಮನಸ್ಫೂರ್ತಿಯಾಗಿ ನಾನು ಏನು ಹೇಳ್ಕೊಡ್ತೀನಿ ಅದೇ ರೀತಿ ನೀವು ಯಾವ ವಾರ ಯಾವ ಟೈಮು ನಾನು ಹೇಳಿರ್ತೀನಿ ಆ ಟೈಮಲ್ಲಿ ಕಟ್ಟಿ, ಆ ವಾರ ಕಟ್ಟಿ ಒಳ್ಳೆ ರಿಸಲ್ಟ್ ಸಿಗುತ್ತೆ ನಿಮಗೆ. ನಂತರ ಎಷ್ಟು ದಿನಕ್ಕೆ ಅಂತ ಕೇಳಿದ್ರಲ್ಲ, ಇದು ಬಂದು ಕೆಲವ್ರಿಗೆ ಒಂದೇ ದಿನಕ್ಕೆ ಸಿಕ್ಕಿದೆ, 2 ದಿನಕ್ಕೆ ಸಿಕ್ಕಿದೆ, ವಾರ, 1 ವಾರ, 2 ವಾರ, 3 ವಾರ, ಒಂದು 5 ದಿನ, 6 ದಿನ ಆ ಥರ ಒಳ್ಳೊಳ್ಳೆ ರಿಸಲ್ಟ್ ಸಿಗ್ತಾ ಬಂದಿದೆ. 7 ದಿನ ಮಾಡಿದ ಮೇಲೆ ಸಿಗ್ತಾ ಇದೆ. ನಿಮ್ಮ ಮನೆಗಳಲ್ಲಿ ನೆಗೆಟಿವ್ ಎನರ್ಜಿ ಎಷ್ಟಿದೆ, ಇವಾಗ ಸ್ವಲ್ಪ ಕಡಿಮೆ ಇದೆ ಪರವಾಗಿಲ್ಲ ಅಂತ ಹೇಳಿದ್ರೆ ಬೇಗ ರಿಸಲ್ಟ್ ಸಿಗುತ್ತೆ ನಿಮಗೆ. ಸ್ವಲ್ಪ ಜಾಸ್ತಿ ಇದೆ, ಕೆಟ್ಟ ದೃಷ್ಟಿ ಜಾಸ್ತಿ ಇದೆ, ಇಲ್ಲ ಯಾರೋ ಏನೋ ತುಂಬ ವರ್ಷಗಳಿಂದ ನಿಮಗೆ ಏನೋ ಒಂದು ಮಾಡಿಸ್ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ಅದು ಸ್ವಲ್ಪ ನಿಧಾನಕ್ಕೆ ಹೋಗುತ್ತೆ. ಆದ ತಕ್ಷಣ ನೀವು ಇಲ್ಲ ಇದಾಗೇ ಇಲ್ಲ, ನನಗೆ ಪವರ್ ಸಿಕ್ಕೇ ಇಲ್ಲ ಅಂತ ನೀವು ಅದನ್ನು ಅನ್ಕೋಬೇಡಿ. ನೀವು ಏನೇನು ಮಾಡಬೇಕು ನಿಮ್ಮ ಕೈಲಿಗೆ, ನಿಮ್ಮ ಕೆಲಸಗಳು, ನಿಮ್ಮ ನಾನೇನು ವಹಿಸಿದ್ದೀನಿ ನಿಮಗೆ ಇದನ್ನು ಮಾಡಿ ಅಂತ, ಅದನ್ನು ಏನು ಮಾಡಬೇಕು ಅದನ್ನು ಅದನ್ನು ಅಷ್ಟೇ ನೀವು ಮಾಡ್ಕೊಂಡೋಗಿ. ಅದ್ರ ಪ್ರತಿಫಲ ಏನಿದೆ ಅದು ಖಂಡಿತ ನಿಮಗೆ ಲೇಟ್ ಆದರೂ ಕೊಡುತ್ತೆ, ಬೇಗನಾದರೂ ಕೊಡುತ್ತೆ. ನಿಮಗೆ ಎನರ್ಜಿಗಳು ಹೇಗಿದೆ ಅದ್ರ ತಕ್ಕಂಗೆ ನಿಮಗೆ ಫಲ ಅನ್ನೋದು ಬೇಗ ಸಿಗುತ್ತೆ, ಸ್ವಲ್ಪ ಜನಕ್ಕೆ ಲೇಟಾಗೂ ಕೂಡ ಸಿಗುತ್ತೆ. ಆದರೆ ನಾನು ನನ್ನ ವ್ಯೂವರ್ಸ್ ಆಗಿರಲಿ, ನನ್ನ ಕಸ್ಟಮರ್ಸ್ ಆಗಿರಲಿ ತೊಗೊಂಡು ಆದಷ್ಟು ಬೇಗನೆ ಸಿಕ್ಕಿದೆ ಎಲ್ಲರಿಗೂ. ನಾನು ಹೇಳಬೇಕು ಅಂತ ಅಂದರೆ ಆದಷ್ಟು ಬೇಗನೆ ಸಿಕ್ಕಿದೆ. ಕೆಲವ್ರೊಬ್ರಿಗೆ ಯಾಕೆ ಅಂತ ಗೊತ್ತಿಲ್ಲ, ಕೆಲವೊಬ್ಬರಿಗೆ ಇವಾಗ 100ರಲ್ಲಿ 80-90% ಬೇಗ ಸಿಕ್ಕಿದೆ, ಒಳ್ಳೊಳ್ಳೆ ರಿಸಲ್ಟ್ ಸಿಕ್ಕಿದೆ. ಇನ್ನು 10% ಜನಗಳಿಗೆ ಅವ್ರಿಗೆ ನಂಬಿಕೆ ಇಲ್ವೋ, ಮಾಡೋಕ್ಕೆ ಒಂಥರ ಸೋಂಬೇರಿತನನೋ, ಇಲ್ಲ ಅಂದರೆ ಕ್ಲೀನಾಗಿರಲ್ವೋ. ಇವಾಗ ಅದನ್ನು ಕಟ್ಟಿದ ಮೇಲೆ ನಾವು ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡೋಗಿದ್ರೆ ಸ್ನಾನ ಮಾಡ್ಕೋಬೇಕಾಗುತ್ತೆ, ಮನೆ ಕ್ಲೀನಾಗಿ ಇಟ್ಕೋಬೇಕಾಗುತ್ತೆ, ಆ ಥರ ಎಲ್ಲ ಮಾಡಬೇಕು. ಮತ್ತು ನಾನು ಏನೆಲ್ಲ ಹೇಳ್ಕೊಡ್ತೀನಿ ಅದನ್ನೆಲ್ಲ ಮಾಡಬೇಕು. ಸಿಂಪಲ್, ಒಂದು 5 ನಿಮಿಷ ಕೆಲಸನೂ ಆಗಲ್ಲ ನಿಮಗೆ ಅದೆಲ್ಲ ನೀವು ಮಾಡಬೇಕಾಗುತ್ತೆ. ಅದು ಮಾಡಿದ ನಂತರನೇ ನಿಮಗೆ ಒಳ್ಳೆ ಪ್ರತಿಫಲ, ಒಳ್ಳೆ ರಿಸಲ್ಟ್ ಅನ್ನೋದು ನಿಮಗೆ ಸಿಗೋದು, ಸರಿನಾ. ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಎಲ್ಲರೂ ಕೂಡ ಈ ವಿಡಿಯೋನ ಸಾಕಷ್ಟು ಕಷ್ಟದಲ್ಲಿ ಯಾರಿದ್ದಾರೆ ಅಂತ ಹೆಣ್ಮಕ್ಳಾಗಲಿ ಯಾರೇ ಆಗಲಿ ಕಷ್ಟದಲ್ಲಿ ಅಂಥವ್ರಿಗೆ ಕಳಿಸ್ಕೊಡಿ. ಮತ್ತು ನನ್ನ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ತುಂಬ ಜನ ವೀಡಿಯೋಸ್ನ ನೋಡ್ತಿದ್ರೆ ಯಾರು ಕೂಡ ಲೈಕ್ಸ್ನ ಹಾಕಲ್ಲ. ನಾನು ಏನೋ ಒಂದು ವಿಡಿಯೋ ಮಾಡಿದ್ರು ಕೂಡ ಯಾರಿಗಾದ್ರೂ ಒಂದು ಹೆಲ್ಪ್ ಆಗೋ ಒಂದು ವಿಷಯನ ಬೆಕ್ ನೋಡ್ತಾ ಇದ್ದೀನಿ, ಹೆಲ್ಪ್ ಆಗೋವಂಥ ವಿಷಯನ ನಾನು ನಿಮಗೆ ಹೇಳ್ಕೊಡ್ತೀನಿ. ನಿಮಿಷ ನಮ್ಮ ಬೆಕ್ ನೋಡಿ, ನಾನು ವಿಡಿಯೋ ನೋಡ್ತಾ ಇದ್ರೆ ನನ್ನ ನೋಡುತ್ತೆ ಕೆಳಗಡೆ ನೋಡುತ್ತೆ, ನನ್ನ ನೋಡುತ್ತೆ ಕೆಳಗಡೆ ನೋಡುತ್ತೆ, ಹಾಗಾಗಿ ಸ್ವಲ್ಪ ಡಿಸ್ಟರ್ಬ್ ಆದೆ. ಹೆಲ್ಪ್ ಆಗೋ ವಿಷಯನೇ ನಾನು ನಿಮಗೆ ಎಲ್ಲನೂ ಕೂಡ ವಿಡಿಯೋನ ಮಾಡಿ ಹೇಳ್ಕೊಡೋದು. ಹಾಗಾಗಿ ಪ್ಲೀಸ್ ಎಲ್ಲರೂ ಕೂಡ ಒಂದೇ ಒಂದು ಲೈಕ್ ಹಾಕಿ. ನನ್ನಿಂದ ಒಂದು ಸ್ವಲ್ಪ ಜನಕ್ಕಾದರೂ ಹೆಲ್ಪ್ ಆದರೆ ನಿಮ್ಮಿಂದ ನನಗೆ ಲೈಕಿಂದ ಹೆಲ್ಪ್ ಆಗುತ್ತೆ. ನೀವು ಲೈಕ್ ಕೊಡೋದ್ರಿಂದ ನನಗೆ ತುಂಬ ಹೆಲ್ಪ್ ಆಗುತ್ತೆ. ಪ್ಲೀಸ್ ಎಲ್ಲರೂ ಕೂಡ ಲೈಕ್ನ ಕೊಡಿ, ಮತ್ತು 786 ಅಂತ ಕಮೆಂಟನ್ನು ಹಾಕಿಸಿ ಎಲ್ಲರೂ, ಸರಿನಾ. ಯಾರೆಲ್ಲ ಕಮೆಂಟನ್ನು ಹಾಕ್ತೀರಾ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಕೇಳ್ಕೊತೀನಿ. ಮತ್ತು ನಾಳೆ ಇನ್ನೊಂದು ವಿಡಿಯೋದೊಂದಿಗೆ ಬರ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್. ಮತ್ತು ಇನ್ನೊಂದು ವಿಷಯ ಹೇಳಬೇಕು ನಾನು ನಿಮಗೆ, ಏನಪ್ಪ ಅಂತ ಹೇಳಿದ್ರೆ, ಒಂದಿಷ್ಟು ಮನೆಯಲ್ಲಿ ನಾನು ಕುಕ್ಕಿಂಗ್ ಮಾಡೋ ಆಗಿರಲಿ, ನಾನು ಸ್ಕಿನ್ ಕೇರ್ ಏನು ಮಾಡ್ತೀನಿ ಅದಾಗಿರಲಿ, ಮತ್ತು ಹೇರ್ ಕೇರು, ಮತ್ತು ಡೈಲಿ ಬ್ಲಾಗ್ಸ್ ಏನಿದೆ ಅದನ್ನು ಕೂಡ ನಾನು ಹಾಕ್ತೀನಿ. ಪ್ಲೀಸ್ ಎಲ್ಲರೂ ಕೂಡ ಅದಕ್ಕೂ ಕೂಡ ಸಪೋರ್ಟ್ ಮಾಡಿ. ಯಾಕೆಂದರೆ ಒಂದೇ ನಾನು ಹಾಕ್ತಾಯಿದ್ರೆ ತುಂಬ ಜನ ನನ್ನ ಡೈಲಿ ಬ್ಲಾಗ್ ಏನಿದೆ ಅದನ್ನು ಕೂಡ ಇಷ್ಟಪಡ್ತಾ ಇದ್ದಾರೆ, ಕಮೆಂಟಲ್ಲಿ ಕೇಳ್ತಾ ಇದ್ದಾರೆ, ಮಾಡಿ ಸಿಸ್ಟರ್ ಅಂತ ಕೇಳ್ತಾ ಇದ್ದಾರೆ. ಹಾಗಾಗಿ ಮಾಡ್ತೀನಿ. ಅದು ಮಾಡಿದ್ರೆ ವ್ಯೂಸೇ ಜಾಸ್ತಿ ಹೋಗಲ್ಲ. ಹಾಗಾಗಿ ನಿಮ್ಮ ಹತ್ರ ನಾನು ಕೇಳ್ಕೊಳ್ಳೋದು ಒಂದೇ ಒಂದು ವಿಷಯ, ಎಲ್ಲದಕ್ಕೂ ನನ್ನ ವಿಡಿಯೋ ಏನೆಲ್ಲ ಇದೆ ಎಲ್ಲದೂ ಕೂಡ ಒಂದೇ ಒಂದು ಲೈಕ್ನ ಕೊಡಿ ಅಂತ ಕೇಳ್ಕೊತೀನಿ. ಆ ಥರ ವೀಡಿಯೋಸ್ ಬೇಕು ಅಂದರೆ ನನಗೆ ಕಮೆಂಟಲ್ಲಿ ಹೇಳಿ. ಇನ್ಮೇಲೆ ಆ ಥರ ವೀಡಿಯೋಸ್ನೂ ಕೂಡ ಹೇಳ್ತೀನಿ. ಮತ್ತು ಹೆಲ್ತ್ ವಿಷಯದಲ್ಲೂ ನಾನು ಹೇಳ್ತೀನಿ ಟಿಪ್ಸ್ಗಳು, ಮತ್ತು ನಾನು ಕುಕ್ಕಿಂಗ್ ವಿಷಯದಲ್ಲೂ ಹೇಳ್ಕೊಡ್ತೀನಿ. ಮತ್ತು ನನ್ನ ಸ್ಕಿನ್ ಕೇರ್ ಏನೆಲ್ಲ ಮಾಡ್ಕೋತೀನಿ, ನಾನು ಸ್ಕಿನ್ ನೋಡಿ ತುಂಬ ಕ್ಲಿಯರ್, ನಾನು ಏನು ಕೂಡ ಹಾಕಿಲ್ಲ, ಜಸ್ಟ್ ಸ್ನಾನ ಮಾಡಿ ಬಂದು ನೋಡ್ತಾ ಇದ್ದೀರಲ್ಲ, ಜಸ್ಟ್ ಸ್ನಾನ ಮಾಡಿ ಬಂದು ಒಂದು ಮಾಯ್ಶ್ಚರೈಸರ್ ಹಾಕಿದ್ದೀನಿ ಅಷ್ಟೇ ಹೊರ್ತು ನನಗೇನು ಕೂಡ ಹಾಕಿಲ್ಲ. ಆದರೂ ಕೂಡ ನನ್ನ ಸ್ಕಿನ್ ಎಷ್ಟೆಲ್ಲ ಚೆನ್ನಾಗಿದೆ ಅಲ್ವಾ. ಹಾಗಾಗಿ ಸ್ಕಿನ್ ಕೇರ್ ನನಗೇನೆಲ್ಲ ಮನೆಯಲ್ಲಿರೋ ವಸ್ತು, ಫ್ರೂಟ್ ಆಗಿರಲಿ,
ಏನೋ ಒಂದು ತರಕಾರಿ ಆಗಿರಲಿ, ಏನೋ ಚಿಕ್ಕ ಪುಟ್ಟ ಮನೇಲಿರೋ ವಸ್ತುಗಳಿಂದ ನಾನು ಸ್ಕಿನ್ ಕೇರ್ ಮಾಡ್ಕೋತೀನಿ. ಅದನ್ನೆಲ್ಲ ಬೇಕು ಅಂತ ಹೇಳಿದ್ರೆ ಪ್ಲೀಸ್ ಎಲ್ಲರೂ ಕೂಡ ಕಮೆಂಟನ್ನು ಹಾಕಿ, ಆ ಥರ ವಿಡಿಯೋಸ್ ಕೂಡ ನಾನು ಮಾಡ್ತೀನಿ. ಸರಿನಾ? ನಾಳೆ ಇನ್ನೊಂದು ವಿಡಿಯೋದೊಂದಿಗೆ ಬರ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್ ಎಲ್ಲರಿಗೂ.